ಹಲೋ ವ್ಯೂವರ್ಸ್, ಯಾವುದೇ ರೀತಿ ಫಂಕ್ಷನ್ ಆಗಲಿ ಮದುವೆಗಳಲ್ಲಾಗಲಿ ಮಾಡೇ ಮಾಡ್ತಾರೆ ಈ ಸ್ವೀಟ್ನ. ಆಮೇಲೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮಂದಿರು ಬರ್ತಡೆಗೆ ಈ ಸ್ವೀಟ್ನ ಮಕ್ಕಳಿಗೆ ಮಾಡಿಕೊಡ್ತಾರೆ. ಯಾಕಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಎಲ್ಲರ ಮನೆಯಲ್ಲೂ ಮಾಡಿಕೊಡ್ತಾರೆ ಈ ಸ್ವೀಟು. ಅದು ಯಾವುದಂದರೆ ಜಾಮೂನ್. ಎಲ್ಲರೂ ಇಷ್ಟಪಡೋವಂಥ ಸ್ವೀಟು, ಆಲ್ ಟೈಮ್ ಫೇವ್ರೆಟ್. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. MTR ರೆಡಿ ಮಿಕ್ಸ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನಾನು. 170 ಗ್ರಾಮ್ ಏನೋ ಇದೆ ಇದು. ಅದಕ್ಕೆ ಶುಗರ್ನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ನ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. 2 ಬೌಲ್ ಜಾಮೂನ್ ಮಿಕ್ಸ್ಗೆ ಇವಾಗ ಜಾಮೂನ್ ಮಿಕ್ಸ್ನ ಒಂದು ಇದನ್ನು ಜಾಡ್ರಲ್ಲಿ ಸೋಸ್ಕೊಳ್ಳೋಣ ನೀಟಾಗಿ. ಅದು ಗಂಟೆಲ್ಲ ಇರಬಾರ್ದು. ಗಂಟೇನಾರು ಆದರೆ ಜಾಮೂನ್ ಮಾಡಿ ತಿನ್ನುವಾಗ ಮಧ್ಯೆ ಗಂಟು ಸಿಗುತ್ತೆ. ಹಾಗಾಗಿ ಗಂಟು ಸಿಗಬಾರ್ದು ಅಂತಲೇ ಈ ಥರ ನೀಟಾಗಿ ಇದು ಮಾಡ್ಕೋತಾ ಇದ್ದೀನಿ. ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಹಾಲು ಮತ್ತು ನೀರು ಸ್ವಲ್ಪನೇ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೀಟಾಗಿ ಕಲಿಸ್ಕೋಬೇಕು. ತುಂಬ ತೆಳು ಕಲಿಸ್ಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಸಾಕಾಗುತ್ತೆ. ಜಾಮೂನ್ ಎಲ್ಲರಿಗೂ ಗೊತ್ತು, ಎಲ್ಲರೂ ಟೇಸ್ಟ್ ಮಾಡೇ ಇರ್ತಾರೆ ಜಾಮೂನ. ಆಮೇಲೆ ಮನೇಲಿ ಯಾರಾದರೂ ಬಂದರೆ ಸಡನ್ನಾಗಿ ಗೆಸ್ಟ್ಗಳು ಬೇಗ ಆಗುತ್ತೆ ಅಂತ ಮಾಡಿಕೊಡ್ತಾರೆ ಜಾಮೂನ. ಸ್ವಲ್ಪ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಸೇರಿಸ್ಬಿಟ್ಟು ಕಲಿಸ್ಕೋಬೇಕು. ನೋಡಿ, ರೆಡಿಯಾಗಿದೆ ಇದು. 10 ಮಿನಿಟ್ಸ್ ಹಾಗೆ ಬಿಡಬೇಕು. ಆಮೇಲೆ ನೆಕ್ಸ್ಟು ಶುಗರು ಸಿರಪ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದು 10 ಮಿನಿಟ್ಸ್ ಹಾಗೆ ಬಿಡೋಣ. 2 ಕಪ್ ಹಿಟ್ಟಿಗೆ, ಜಾಮೂನ್ ಹಿಟ್ಟಿಗೆ 4 ಕಪ್ ಸಕ್ಕರೆ, 1:2. ನೀರು ಹಾಗೆ 4 ಕಪ್ ನೀರು. 2 ಕಪ್ ಇದು, 3 ಕಪ್ಪು, 4 ಕಪ್. ಈ ಅಳತೆಯಲ್ಲಿ ಮಾಡಿಕೊಡ್ರಿ, ಕರೆಕ್ಟಾಗಿ ಬರುತ್ತೆ ಶುಗರ್ ಸಿರಪ್. ಸಕ್ಕರೆ ಅಳತೆ ಮಾಡಿಟ್ಕೊಂಡಿದ್ದೆ 1:2, 4 ಕಪ್ ಸಕ್ಕರೆ. ಇದು ಚೆನ್ನಾಗಿ ಕುದಿ ಬಂದರೆ ಸಾಕಾಗುತ್ತೆ. ತುಂಬ ಗಟ್ಟಿ ಆಗಬಾರ್ದು, ಪಾಕದ ಥರ. ಒಂದೇಳೆ ಪಾಕನೂ ಬರಬಾರ್ದು. ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುದ್ರೆ ಸಾಕಾಗುತ್ತೆ. ಪಟ್ಟಂತ ಮಾಡಿಕೊಡ್ಬೋದು ಈ ಸ್ವೀಟ್ನ ಮಕ್ಕಳು ಕೇಳಿದಾಗ. ನ್ಯೂ ಇಯರ್ಗೆ, ಬರ್ತಡೇ ಪಾರ್ಟಿಗೆಲ್ಲ ಮಾಡಿಕೊಡ್ಬೋದು. ನೋಡಿ, ಕುದೀತಾ ಇದೆ ಇವಾಗ. ಬಬಲ್ಸ್ ಬರ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ಇಲ್ಲಿ. ಅಂಟು ಪಾಕ ಬಂದಿಲ್ಲ ಇದು. ಏಲಕ್ಕಿ ಪೌಡ್ರು 1/2 ಸ್ಪೂನು, ಬರೀ ಏಲಕ್ಕಿ ಅಷ್ಟೇ ಪೌಡ್ರು, ಶುಂಠಿ ಆ ಥರ ಏನು ಸೇರಿಸಿಲ್ಲ. ಇದು ಲೆಮನ್ ಹಾಕೋದು ಅಂದರೆ ಕ್ರಿಸ್ಟಲ್ ಆಗಬಾರ್ದು, ಅಂದರೆ ಸಕ್ಕರೆ ಪಾಕ ಸಕ್ಕರೆ ಥರ ಮೇಲೆ ಕೂರಬಾರ್ದು ಪಾತ್ರೆ ಮೇಲೆ ಅಂತ 3-4 ಡ್ರಾಪ್ಸ್ ಹಾಕ್ಸಿದ್ರೆ ಸಾಕಾಗುತ್ತೆ ಲೆಮನ್ ಜ್ಯೂಸು. ಇವಾಗ 10 ಮಿನಿಟ್ಸ್ ಬಿಟ್ಟಿದ್ವಲ್ಲ, ಹಾಗೆ
ನೋಡಿ ಉಂಡೆ ಮಾಡಿ ತೋರಿಸ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ರೌಂಡಾಗಿ ಬಾಲ್ಸ್ ಮಾಡ್ಕೋಬೇಕು. ನಿಮಗೆ ಚಿಕ್ಕ ಸಾಕು ಅಂದರೆ ಅಷ್ಟೇ ಸಾಕು, ದೊಡ್ಡಕ್ಕೆ ಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಜಾಮೂನು ಇದು ಉಂಡೆಗಳನ್ನು ಫಾಸ್ಟಾಗಿ ತೋರಿಸ್ತಿದ್ದೀನಿ ನೋಡಿ. ಅದೆಲ್ಲೂ ಕ್ರ್ಯಾಕ್ಸ್ ಆ ಥರ ಬರಬಾರ್ದು. ಒಂದು ಬಟ್ಟೆ ಮುಚ್ಚಿಡಬೇಕು. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕಾಯೋದಕ್ಕೆ. ಬಿಸಿಯಾಗಿದೆ ಎಣ್ಣೆ. ಒಂದೊಂದೇ ಜಾಮೂನು ಉಂಡೆಗಳನ್ನು ಹಾಕ್ಕೋಬೇಕು ಎಣ್ಣೆಗೆ. ಅದು ಉಂಡೆಗಳು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈ ಥರ ಒಂದು ಸ್ಪೂನ್ ಸಹಾಯದಿಂದ ಈ ಥರ ತಿರುಗಿಸ್ಬೇಕು. ಸೌಟಲ್ಲಿ ಎತ್ಕೋಬಾರ್ದು, ಉಂಡೆಗಳೆಲ್ಲ ಒಡೆದೋಗುತ್ತೆ. ನೀವು ಒಂದು ಸ್ಪೂನ್ ಸಹಾಯದಿಂದ ಸುಮ್ಮನೆ ತಿರುಗಿಸಿದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಡಾರ್ಕಾಗೆ ಕರಿಬೇಕು ಎಣ್ಣೆಲಿ. ಎಲ್ಲ ಎತ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ ಈ ರೆಡಿಯಾಗಿದೆ ಜಾಮೂನು. ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ. ಎಷ್ಟು ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಜಾಮೂನು ನೋಡಿ. ಒಂದು ಜಾಮೂನು ಕರೆದ ಮೇಲೆ ಉಂಡೆಗಳನ್ನ ಎಣ್ಣೆಲಿ ಶುಗರ್ ಸಿರಪ್ಗೆ ಹಾಕಿ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ರೆಡಿಯಾಗಿದೆ.